ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರಲ್ಲಿ ಸಂಜೆಯಿಂದ ಇಡೀ ರಾತ್ರಿ ಜಿಟಿಜಿಟಿ ಮಳೆ ಕಾರ್ಪೊರೇಷನ್ ಮೆಜೆಸ್ಟಿಕ್ ಸುತ್ತ ವರುಣನ ಆಟ ಹಲವು ತಗ್ಗು ಪ್ರದೇಶಗಳಲ್ಲಿ ನುಗ್ಗಿದ ಮಳೆ ನೀರು ಕಳೆದ 3 ದಿನಗಳಲ್ಲಿ ಬಳ್ಳಾರಿಯಲ್ಲಿ ಮಳೆ ಹಳ್ಳ ಕೊಳ್ಳಗಳಿಗೆ ಬಂತು ಜೀವ ಕಳೆ ಯಲ್ಲಮ್ಮನ ಹಳ್ಳದ ಸೇತುವೆ ಮುಳುಗಡೆ ಆಂಧ್ರ ಸಂಪರ್ಕ ಬಂದ್ ಹಾವೇರಿ ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಮಳೆ ಕಿತ್ತು ಹೋದ ಅಲೆಮಾರಿ ಕುಟುಂಬದ ಗುಡಿಸಲು ಆಶ್ರಯ ನೀಡುವಂತೆ ಕುಟುಂಬಗಳ ಅಲೆದಾಟ ನಿರಂತರ ಮಳೆಯಿಂದ ತರಕಾರಿ ಬೆಲೆ ತುಸು ಏರಿಕೆ ಚಿಕ್ಕಬಳ್ಳಾಪುರ ರೈತರ ಮೊಗದಲ್ಲಿ ಮೂಡಿತು ಮಂದಹಾಸದ ನಗೆ ನೆರೆಯ ಆಂಧ್ರ ತೆಲಂಗಾಣ ಸೇರಿ ಹಲವೆಡೆ ರವಾನೆ ಪಾಕ್ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಿದ ಕೇಂದ್ರ ವಿದೇಶಕ್ಕೆ ತೆರಳಲಿರುವ 7 ತಂಡಗಳಲ್ಲಿ ರಾಜ್ಯದ 2 ಸ್ಥಾನ ತರೂರ್ ತಂಡದಲ್ಲಿ ತೇಜಸ್ವಿ ಸೂರ್ಯ ಕನ್ನಿಮೋಳಿ ಟೀಮ್ನಲ್ಲಿ ಬ್ರಿಜೇಶ್ ಚೌಟ ಪಾಕಿಸ್ತಾನದ ನೆಲದಲ್ಲಿ ರಣಬೇಟೆ ಆಡಿದ ಭಾರತದ ಸೇನೆ ಜಸ್ಟ್ 54 ಸೆಕೆಂಡ್ನ ಆ ಟ್ರೇಲರ್ನಲ್ಲಿದೆ ಸಣ್ಣ ಝಲಕ್ ಶೌರ್ಯ ಮತ್ತು ಪರಾಕ್ರಮದ ವಿಡಿಯೋ ಪೋಸ್ಟ್ ಮಾಡಿದ ಸೇನೆ ಪೂಂಚ್ ಜಿಲ್ಲೆಯ ಎಲ್ಒಸಿ ಬಳಿ ಸೇನಾ ಕಾರ್ಯಾಚರಣೆ ಪತ್ತೆಯಾದ ಸ್ಫೋಟಗೊಳ್ಳದ 42 ಶೆಲ್ಗಳ ನಿಷ್ಕ್ರಿಯ ಸಹಜ ಸ್ಥಿತಿ ಮರುಸ್ಥಾಪಿಸಲು ಫೀಲ್ಡ್ಗಿಳಿದ ಭದ್ರತಾ ಪಡೆ ಎಲ್ಒಸಿಯಲ್ಲಿ ಭಾರತವನ್ನ ಕೆಣಕಿ ಪೆಟ್ಟು ತಿಂದ ಪಾಕಿಸ್ತಾನ ಅಂಡರ್ ಅಟ್ಯಾಕ್ನಿಂದ ಉಗ್ರಸ್ಥಾನ ಫುಲ್ ಹೈರಾಣ ಒಂದ್ ಕಡೆ ಬಲೂಚ್ ಇನ್ನೊಂದ್ ಕಡೆ ತೆಹರಿಕ್ ಅಟ್ಯಾಕ್ ಖೈಬರ್ ಪಂಕ್ತುತ್ವದಲ್ಲಿ ನರಕ ಸೃಷ್ಟಿಸಿದ ತೆಹರಿಕ್ನ ದಾಳಿಗಳು ಉತ್ತರ ವಜೀರಿಸ್ತಾನದಲ್ಲಿ ಸೇನಾ ಕನ್ವೆ ಮೇಲೆ ಅಟ್ಯಾಕ್ 16 ಪಾಕ್ ಸೈನಿಕರ ಹತ್ಯೆ 12 ಜನ ಗಾಯ ನಿವೃತ್ತ ಡಿಜಿ ಹಾಗೂ ಐಜಿಪಿ ಓಂಪ್ರಕಾಶ್ ರಾವ್ ಕೊಲೆ ಪ್ರಕರಣ ಜೈಲಿನಲ್ಲಿ ವಿಚಿತ್ರ ವರ್ತನೆ ತೋರಿದ ಬಂಧಿತ ಪಲ್ಲವಿ ಬೇಸತ್ತು ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸಿರುವ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬೃಹತ್ ಟ್ರಕ್ ಪಲ್ಟಿ ಬೆಳಗಾವಿ ಹುಬ್ಬಳ್ಳಿ ನಡುವೆ ಸಂಚಾರ ಅಸ್ತವ್ಯಸ್ತ ಚಾಲಕನಿಗೆ ಗಂಭೀರ ಗಾಯ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕಾರ್ ಆಕ್ಸಿಡೆಂಟ್ಗೆ ನ್ಯಾಯ ಕೇಳಿದ್ದಕ್ಕೆ ಕರೆಸಿ ಹಲ್ಲೆ ತಹಶೀಲ್ದಾರ್ ಕಚೇರಿಯಲ್ಲಿ ಉಪ ತಹಶೀಲ್ದಾರ್ನ ಗೂಂಡಾಗಿರಿ ದೇವಾನಂದನ್ನ ಸಸ್ಪೆಂಡ್ ಮಾಡಿದ ಗದಗ ಡಿಸಿ ರಾಯಲ್ ಆಗಿ ಎಂಟ್ರಿ ಕೊಟ್ಟು ನಲ್ಲಿ ಕದ್ದೊಯ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾದ ಕಳ್ಳನ ಕೈಚಳಕ ಮನೆಯ ಮಾಲೀಕರು ಬರೋದ್ರೊಳಗೆ ಕದ್ದು ಬೈಕ್ ಏರಿ ಪರಾರಿ ಕೊಲ್ಹಾರ ಯುಕೆಪಿಯಲ್ಲಿಲ್ಲ ಬಸ್ ನಿಲ್ದಾಣ ರಸ್ತೆ ಪಕ್ಕ ಬಿಸಿಲಲ್ಲಿ ನಿಂತು ಕಾಯುವ ಪರಿಸ್ಥಿತಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಗ್ರಾಮಸ್ಥರ ಆಗ್ರಹ ಶೇಖ್ ಮುಜಿಬುರ್ ಬಯೋಪಿಕ್ನಲ್ಲಿ ನಟಿಸಿದ್ದೇ ತಪ್ಪಾಯಿತು ಮಾಜಿ ಪ್ರಧಾನಿ ಹಸೀನಾ ಪಾತ್ರದಲ್ಲಿ ನಟಿಸಿದ್ದ ನಟಿ ನುಸ್ರತ್ ಅರೆಸ್ಟ್ ದಂಗೆಯಲ್ಲಿ ಕೊಲೆ ಯತ್ನ ಆರೋಪ ಹೊರಿಸಿದ ಬಾಂಗ್ಲಾ ಸರ್ಕಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ